ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋ ತುಂಬ ಲ್ಯಾಗ್ ಅಂತೂ ಮಾಡೋಕ್ಕೋಗಲ್ಲ. ಸೊ ಪಾಪು ಆಟ ಆಡ್ತಿದ್ದಾನೆ, ಇಲ್ಲೇ ಇದ್ದಾನೆ. ಸೊ ಅವನಳಷ್ಟರಲ್ಲಿ ಈ ವಿಡಿಯೋನ ನಾನು ಕಂಪ್ಲೀಟಾಗಿ ಮಾಡಿಬಿಡ್ಬೇಕು. ನೀನು ಪಾಪು ನೋಡ್ಕೊತಾ ಇದೆಯಾ ಚಿನ್ನು? ಓಕೆ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು 500 ರೂಪಾಯಿ ಒಳಗಡೆ ಇರೋಂತಹ ಕುರ್ತಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಫೋರ್ಡಬಲ್ ರೇಂಜ್ ಅಂತಲೇ ಹೇಳ್ಬೋದು. ಸ್ವಲ್ಪ ಇದನ್ನು ನಾನು ಒಂದು 4-5 ಮಂತ್ಸಿಂದನೇ ಇದೋಯ್ತು ಎಂದು ಕೂತ್ಕೊ 4-5 ಮಂತ್ಸಿಂದನೇ ನಾನು ತರಿಸಿಟ್ಕೊಂಡಿದ್ದೆ. 1 or 2 ಪೀಸಸ್ ಇತ್ತು. 1-2 ವೀಡಿಯೋಸ್ನ ಮಾಡಿದ್ರೆ 1-2 ಪೀಸಸ್ನ ಬರೀ ರಿವ್ಯೂ ಮಾಡಿದೆ, ಚೆನ್ನಾಗಿರಲ್ಲ. ಒಂದು 5-6 ಆದಮೇಲೆ ರಿವ್ಯೂ ಮಾಡಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಸೆಪ್ಟೆಂಬರ್ ತಿಂಗಳಿಂದ ಇಲ್ಲಿವರೆಗೂ ಒಂದು 5-6 ಕುರ್ತಿನ ಆರ್ಡ್ರ್ ಮಾಡಿದ್ದೆ. ಸೊ ಒಂದು 5 ತಿಂಗಳಿಂದ ಸೇರಿಸಿ ಒಂದು 5-6 ಕುರ್ತಿನ ಸೇರಿಸಿ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಒಂದು ಬಂದುಬಿಟ್ಟು ಈ ಒಂದು ಕುರ್ತಾ, ಪಿಂಕ್ ಕಲರ್ ಕುರ್ತಾ ತುಂಬಾ ಚೆನ್ನಾಗಿದೆ. ಇದು ನೋಡ್ತಾ ಇರ್ಬೋದು, ಫುಲ್ಲು ಈ ಥರ ಕಾಣಿಸ್ತಿದೆ. ಆ್ಯಂಡ್ ತೋಳ ಹತ್ರ ಈ ಥರನೇ ಡಿಸೈನ್ ಬಂದಿದೆ, ವಿ ನೆಕ್ ಬಂದಿದೆ. ನಾನು ಆರ್ಡರ್ ಮಾಡಿರೋದು ಎಸ್ ಸೈಜು, ಬಟ್ ನನಗೀಗ ಎಸ್ಸು ಕೂಡ ಲೂಸ್ ಆಗಿದೆ. ಎಕ್ಸೆಸ್ನ ಬುಕ್ ಮಾಡ್ಕೊಬೇಕಿತ್ತು, ಬಟ್ ಆವಾಗ ಎಸ್ ಸೈಜು ಪರ್ಫೆಕ್ಟಾಗಿ ಆಗ್ತಿತ್ತು, ಈಗ ಆಗ್ತಿಲ್ಲ. ಮುಂದಕ್ಕೆ ನೋಡ್ಕೊಳ್ಳೋಣ. ಪ್ಯಾಂಟ್ ಬಂದು ಈ ಥರ ಪ್ಲಾಜೋ ಪ್ಯಾಂಟ್, ಈ ಥರನೇ ಸೇಮ್ ಟಾಪಲ್ಲಿ ಏನು ಸ್ಲೀವ್ ಹತ್ರ ಡಿಸೈನ್ ಇದೆ, ಸೊ ಅದೇ ಥರ ಪ್ಯಾಂಟ್ ಕೊಟ್ಟಿದ್ದಾರೆ. ಈ ಫ್ಯಾಬ್ರಿಕ್ ಬಂದುಬಿಟ್ಟು ಕಾಟನ್ ಬ್ಲೆಂಡ್. ಇದು ಪ್ಯೂರ್ ಕಾಟನ್ ಅಲ್ಲ, ಕಾಟನ್ ಬ್ಲೆಂಡು. ಐ ಥಿಂಕ್ ಇದು 1 or 2 ಟೈಮ್ಸ್ ಹಾಕೊಂಡಾದ್ಮೇಲೆ ಸ್ವಲ್ಪ ಮೆಟೀರಿಯಲ್ ಆ್ಯಾವ್ರೇಜ್ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಮೆಟೀರಿಯಲ್ ಕೂಡ ಅಷ್ಟೇ 1 or 2 ಟೈಮ್ಸ್ ಓಕೆ. ಬಿಫೋರ್ ವಾಶ್ ಈ ಥರ ಇದೆ, ಆಫ್ಟರ್ ವಾಶ್ ಸ್ವಲ್ಪ ಕಲರ್ಸ್ ಎಲ್ಲ ಡಿಮ್ ಥರ ಕಾಣಿಸ್ಬೋದು. ಸುಮ್ಮನಿರು ಮನಸ್ವಿ. ನೆಕ್ಸ್ಟ್ ಒನ್ ಬಂದು ಈ ಒಂದು ಕುರ್ತಾ ವಿ ನೆಕ್ಕಲ್ಲಿದೆ. ಇದು ಸ್ವಲ್ಪ ಡೀಪಲ್ಲೇ ಇದೆ. ಇದಕ್ಕೇನಾದರೂ ಆರ್ಡ್ರ್ ಮಾಡಬೇಕಿಲ್ಲಿ ವಿ ನೆಕ್ ಹತ್ರ. ಇದು ನನಗೆ ನೋಡಿದಾಗೆಲ್ಲ ಇಷ್ಟ ಆಗ್ತಿತ್ತು, ತರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬಂದಾದಮೇಲೆ ಏನು ಅಷ್ಟೊಂದೇನು ಇಷ್ಟ ಆಗ್ತಿಲ್ಲ ನನಗೆ. ಸೊ ಇದು ಕೂಡ ಕಾಟನ್ ಬ್ಲೆಂಡ್, ಬಟ್ ಇದು ಕಲರ್ ಹೋಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ನಮ್ಮಮ್ಮ ಯಾವಾಗಲೂ ಬಟ್ಟೆ 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 ಅಂತ ಹೇಳ್ತಾರೆ. ಆಯಿತು, ಇದು ಕಲರ್ ಹೋಗುತ್ತೆ. ಏನು ಅಷ್ಟರಲ್ಲೇ ನನಗೇನು ಇದು ಇಷ್ಟ ಆಗಲಿಲ್ಲ. ಸೊ ನಿಮ್ಗೇನಾದರೂ ಇಷ್ಟ ಆದರೆ 1 or 2 ಟೈಮ್ಸ್ಗಳು ಹಾಕ್ಕೊಬೋದು. ನೋಡಿ ಹೆಂಗತ್ತದ ಮಾಮ, ಸೀರೆ ಬಟ್ಟೆ ಎಲ್ಲ ಬೇಕಂತ ನೋಡಿ. ನೆಕ್ಸ್ಟ್ ಕುರ್ತಾ ಬಂದು ಈ ಆರ್ಗನ್ಜಾ ಕುರ್ತಿ ರಾಣಿ ಪಿಂಕಲ್ಲಿದೆ, ಆನಿಯನ್ ಪಿಂಕ್ ಅಂತಲೇ ಹೇಳ್ಬೋದು. ಸೊ ಈ ಥರ ಇದೆ. ಫ್ರಂಟ್ ಇಲ್ಲಿ ಈ ಥರ ಒಂದು ಡಿಸೈನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಕುರ್ತಿನೂ ಬಂದು ನಾನು ಎಸ್ ಸೈಜಲ್ಲೇ ಬುಕ್ ಮಾಡಿರೋದು. ಎಲ್ಲನೂ 500 ಒಳಗಡೆನೇ. ಬಟ್ ಎಸ್ ಸೈಜ್ ಬುಕ್ ಮಾಡಿದರೆ ಎಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದು ಎಮ್ ಸೈಜ್ ಇದೆ. ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ. ಸೊ ಫುಲ್ಲು ಫ್ಲೋರಲ್ ಪ್ರಿಂಟ್ ಇದೆ, ಒಳಗಡೆ ಈ ಥರ ಲೈನಿಂಗ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಇದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ನನಗೆ ಇವಾಗ ಪಿಂಕ್ ಕಲರ್ ಮೇಲೆ ಲವ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನನ್ನ ಸ್ಕಿನ್ ಕಲರ್ಗೆ ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಪಿಂಕ್ನೇ ನೆಕ್ಸ್ಟು ಒಂದು ಕುರ್ತಿ ಬಂದುಬಿಟ್ಟು, ಕುರ್ತಿನೇ ಟಾಪ್ ಮ್ಯಾಕ್ಸಿ ಡ್ರೆಸ್ ಥರ. ಇದು ಜಾರ್ಜೆಟಲ್ಲಿ ತೊಗೊಂಡಿದ್ದೀನಿ ನಾನು. ಇದು ಸೈಜ್ ಬಂದು ಇದೇನು 2 ಅಂತ ಹಾಕ್ಕೊಂಡಿದ್ದಾರೆ ನೋಡಿ. ಇದು ಎಸ್ ಸೈಜಲ್ಲೇ ಬುಕ್ ಮಾಡಿದ್ದು, ಬಟ್ ಇದು ಕೂಡ ಎಮ್ ಬಂದಿದೆ. ಇದು ಸ್ವಲ್ಪ ಔಟ್ಸೈಡ್ ಎಲ್ಲಾದರೂ ಹೋದರೆ ಇಲ್ಲಿ ಬಟನ್ಸ್ ಇದೆಯಲ್ವ, ಸೊ ಫೀಡಿಂಗಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಈ ಥರ ಫುಲ್ ಸ್ಲೀವು, ಇಲ್ಲಿ ಎಲಾಸ್ಟಿಕ್ ಇದೆ, ಚೆನ್ನಾಗಿದೆ. ಇದು ಸ್ವಲ್ಪ ಲಾಂಗೇ ಇದೆ. ಸೊ ಇದು ಕೂಡ ಗ್ರೀನ್ ಕಲರ್ ಚೆನ್ನಾಗಿದೆ. ಇದನ್ನು ಕೂಡ ಇದು ವಾಷಬಲ್ ಕೂಡ. ಒಂದು ಸಲ ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ವಾಶ್ ಮಾಡಿದ್ರೂ ಏನೂ ಆಗೋಲ್ಲ. ಜಾರ್ಜೆಟ್ ಏನು ಕುರ್ತಿಗಳು ಜಾರ್ಜೆಟಲ್ಲಿ ಏನು ಅಷ್ಟೊಂದು ಕಲರ್ ಶೇಡ್ ಆಗೋದೆಲ್ಲ ಥರ ಏನಾಗಲ್ಲ. ನೆಕ್ಸ್ಟ್ ಒನ್ ಬಂದು ಇದು ಪರ್ಪಲ್ ಕಲರು.
ನಾನು ಇದನ್ನ ಪಿಂಕ್ ಅಂತ ಮಾಡಿದೆ, ಬಟ್ ಇದು ಪರ್ಪಲ್ ಬಂದಿದೆ. ಸೊ ಮತ್ತೆ ಏನು ರಿಟರ್ನ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ನಾನು. ಇದು ಎಮ್ ಸೈಜಲ್ಲಿ ಬುಕ್ ಮಾಡಿದ್ದೀನಿ. ಯಾಕೆ ಎಮ್ ಸೈಜಲ್ಲಿ ಬುಕ್ ಮಾಡಿದೆ ಅಂತಂದರೆ ಇಲ್ಲಿ ಎಲಾಸ್ಟಿಕ್ ಇದೆಯಲ್ವ, ತುಂಬ ಎಸ್ ಆದರೆ ತುಂಬ ಟೈಟ್ ಥರ ಕಾಣಿಸುತ್ತೆ. ಸೊ ಎಮ್ ಆದರೆ ಸ್ವಲ್ಪ ಲೂಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಜಾರ್ಜೆಟ್ಟಲ್ಲಿ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇದು ಕೂಡ ಸ್ಲೀವ್ ಹತ್ರ ಈ ಥರ ಎಲಾಸ್ಟಿಕ್ ಇದೆ. ಸೊ ಇದು ಕೂಡ ಲಾಂಗ್ ಡ್ರೆಸ್ ಚೆನ್ನಾಗಿದೆ. ನೆಕ್ಸ್ಟ್ ಕುರ್ತಾ ಬಂದು ಇದು ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿದ್ರು. ಸೊ ನೋಡಿಕೊಂಡು ನಾನು ಕೂಡ ತೊಗೊಂಡೆ. ಇದು ಕೂಡ ವಿ ನೆಕ್, ತುಂಬಾ ಚೆನ್ನಾಗಿದೆ ಈ ಟಾಪು. ಇದು ಕೂಡ ಕಾಟನ್ ಬ್ಲೆಂಡು. ಸ್ವಲ್ಪ ಇವಾಗ ಹೊಸದಿದ್ದಾಗ ಸ್ವಲ್ಪ ರಯಾನ್ ಫೀಲ್ ಆಗುತ್ತೆ ಅಷ್ಟೇ. ಒಂದ್ಸಲ ನೀರಿಗೆ ಹಾಕಿದ್ಮೇಲೆ ಸ್ವಲ್ಪ ನೋಡ್ತಿರ್ಬೋದು, ಕಾಟನ್ ಥರನೇ ಇದು ಕೂಡ. ಇದು ಚೆನ್ನಾಗಿದೆ, ಒಂದು ಆಫೀಸ್ ವೇರ್ಗೆ ಮತ್ತು ಫಂಕ್ಷನ್ಸ್ಗಳಿಗೆ ಅಂದರೆ ಸಿಂಪಲ್ ಹೋಗಿ ಬರ್ಬೋದು. ಮತ್ತು ಟೆಂಪಲ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಪ್ಯಾಂಟ್ ಬಂದು ಪ್ಯಾಂಟ್ ಕ್ವಾಲಿಟಿ ಏನು ಅಷ್ಟೊಂದಿಲ್ಲ, ನೋಡ್ತಿರ್ಬೋದು, ಏನು ಅಷ್ಟೊಂದು ಚೆನ್ನಾಗಿಲ್ಲ ಪ್ಯಾಂಟ್ ಕ್ವಾಲಿಟಿ ಬಂದು. ಸೊ ಸೇಮ್ ಈ ಥರ ಕೊಟ್ಟಿದ್ದಾರೆ. ಇಷ್ಟೇ ಕುರ್ತೀಸ್, ಒಂದು 4-5 ಕುರ್ತಿನ ತೋರಿಸಿದ್ದೀನಿ. ಎಲ್ಲ ಅಫೋರ್ಡಬಲ್ ಇದೆ ಮತ್ತು ತುಂಬಾ ಚೆನ್ನಾಗಿದೆ. ಒಂದು 3-4 ಟೈಮ್ಸ್ ಎಲ್ಲಾದರೂ ಹಾಕ್ಕೋಬೋದು ಅಷ್ಟೇ. ಆಫ್ಟರ್ ವಾಶ್ ಸ್ವಲ್ಪ ಕಲರೆಲ್ಲ ಶೇಡ್ ಆಗುತ್ತೆ. ಇಷ್ಟು ಅಮೌಂಟ್ ಅಂಡರ್ 500 ರುಪೀಸ್ಗೆ ಈ ಕುರ್ತಿಗಳು ಈ ರೇಂಜ್ಗೆ ಓಕೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು, ಕೀಪ್ ಸಪೋರ್ಟಿಂಗ್, ಬಾಯ್.